ಹಾಯ್ ಹೆಲೋ ಎಲ್ಲರಿಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ 7 days ಆಫ್ 21 days ಮೆಡಿಟೇಷನ್ ಚಾಲೆಂಜ್ಗೆ ಎಲ್ಲರಿಗೂ ಸ್ವಾಗತ. ಹಾಯ್ ಹಾಯ್ ಶಶಿ. ಮೇಡಮ್. ಹಾಯ್ ಹಾಯ್. ಎಸ್ ಫ್ರೆಂಡ್ಸ್, 1 ನಿಮಿಷನೂ ಕೂಡ ಟೈಮ್. ನಮಸ್ತೆ ಮೇಡಮ್. ನಮಸ್ತೆ ಸೌಮ್ಯಮ್ಮ. 1 ನಿಮಿಷ ಕೂಡ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬೇಗ ಮೆಡಿಟೇಷನ್ಗೆ ಕುತ್ಕೊಳ್ಳೋಣ. ಯಾಕಂದ್ರೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಮೆಡಿಟೇಷನ್ ನಾವೆಲ್ಲ ಮಾಡ್ತಾ ಇದೀವಿ. ನಮ್ಮ ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೆಡಿಟೇಷನ್ ಮಾಡ್ತಿದೀವಿ. ಯಾರಿಗಾದ್ರೂ ಗೊತ್ತಾ ನಮ್ಮ ಬಾಡಿನಲ್ಲಿ ಎಷ್ಟು ಚಕ್ರಾಸ್ ಇರುತ್ತೆ ಅಂತ? 7. ವೆರಿ ಗುಡ್, ವೆರಿ ಗುಡ್. 7 ಚಕ್ರಾಸ್. ಯಾ, 7 ಚಕ್ರಾಸ್ ಇರುತ್ತೆ. ಫಸ್ಟ್ ಚಕ್ರ ಯಾವುದು ಅಂತ ಗೊತ್ತಾ ಯಾರಿಗಾದ್ರೂ? ರೂಟ್, ಮೂಲಾಧಾರ. ಕೆಳಗಡೆಯಿಂದ ವೆರಿ ಗುಡ್ ಶಶಿಕಲಾ ಮ್ಯಾಮ್. ರೂಟ್ ಚಕ್ರ, ಮೂಲಾಧಾರ ಚಕ್ರ. ಓಕೆ, ಆ ಮೂಲಾಧಾರ ಚಕ್ರನ ಹೀಲ್ ಮಾಡೋದಕ್ಕೋಸ್ಕರ, ಅದು ಬ್ಲಾಕೇಜಸ್ ಆಗಿದ್ರೆ ಏನೇನ್ ಪ್ರಾಬ್ಲಮ್ ಆಗಿರುತ್ತೆ ಅಂತ ನಾನು ಆಮೇಲೆ ಹಂಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಅದನ್ನ ಹೀಲ್ ಮಾಡೋದು ಕೂಡ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಇದಿಲ್ಲ. ಮೆಡಿಟೇಷನ್ ಕುತ್ಕೊಳ್ಳಿ. ಬಾರೋ ಮಗನೇ, ಒಟ್ಟೆ ಮೆಡಿಟೇಷನ್ ಬಾರೋ. ಮ್ಯೂಟ್ ಮಾಡಿ. ಓಕೆ, ಕ್ಲೋಸ್ ಯುವರ್ ಐಸ್. ಧ್ಯಾನ ಸ್ಥಿತಿಗೆ ಬನ್ನಿ. ನಿಮ್ಮ 2 ಕಾಲುಗಳನ್ನ ಕ್ರಾಸ್ ಮಾಡಿ, ಕೈಗಳನ್ನ ಕ್ಲಾಸ್ಪ್ ಮಾಡಿ, ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಫ್ರೆಂಡ್ಸ್. ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಫುಲ್ ರಿಲ್ಯಾಕ್ಸ್ ಫೀಲ್ ಆಗಿ. ಮ್ಯೂಸಿಕ್ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಎಷ್ಟು ಕೇಳಿಸ್ತಾ ಇಲ್ಲ. ಓಕೆ ಓಕೆ, ನಾನು ಜಸ್ಟ್ ಗೈಡ್ ಮಾಡ್ತೀನಿ ಬಿಡಿ. ಆ ಮ್ಯೂಸಿಕ್ ಯಾಕೋ ಕೇಳಿಸ್ತು. ಎಸ್, ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ನಿಮ್ಮ ಸಂಪೂರ್ಣ ದೇಹ ಮತ್ತೆ ಮನಸ್ಸು ಶಾಂತವಾಗ್ತಿರೋದನ್ನ ಗಮನಿಸಿ ಫ್ರೆಂಡ್ಸ್. ಯಾವುದೇ ಆಲೋಚನೆಗಳು ಬೇಡ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಒಂದು ದೀರ್ಘವಾದ ಉಸಿರು. ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಅವು ಯಾವೆಂದ್ರೆ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ.
ಈ ಚಕ್ರಗಳು ಎಲ್ಲೆಲ್ಲಿ ಲೊಕೇಟ್ ಆಗಿರುತ್ತೆ ಅಲ್ಲಿ ಆ ಭಾಗದಲ್ಲಿ ಆ ನರಗಳ ವ್ಯೂಹ ರಚನೆಗೊಂಡಿರುತ್ತೆ. ಆ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ಆ ನರವ್ಯೂಹಗಳು ಆಕ್ಟಿವೇಟ್ ಆಗಿ ನಮ್ಮ ದೇಹಕ್ಕೆ ಅತ್ಯುತ್ತಮ ಆರೋಗ್ಯ ಮತ್ತು ನೆಮ್ಮದಿಯ ಜೀವನವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾವು ನಮ್ಮ ಮೊದಲ ಚಕ್ರ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊತಾ ಇದೀವಿ. ಮೂಲಾಧಾರ ಚಕ್ರ ನಮ್ಮ ಬೆನ್ನು ಮೂಳೆಯ ತುದಿಯ ಕೆಳಭಾಗದಲ್ಲಿರುತ್ತೆ. ಇದು ಕೆಂಪು ಬಣ್ಣದಲ್ಲಿದೆ ಹಾಗೂ ಈ ಚಕ್ರಕ್ಕೆ 4 ದಳಗಳಿರುತ್ತೆ. ಇದರ ಮೂಲ ಮಂತ್ರ ನಾವು ಲಂ ಅಂತ ಹೇಳ್ಬಿಟ್ಟು ಹೇಳೋದ್ರಿಂದ ಕೂಡ ಈ ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಈಗ ನೀವು ನಿಮ್ಮ ಬೆನ್ನು ಮೂಳೆಯ ತುದಿಯ ಭಾಗವನ್ನ ಗಮನಿಸ್ತಾ ಕೆಳಗಡೆ ತುದಿಯ ಭಾಗವನ್ನ ಗಮನಿಸ್ತಾ 11 ಟೈಮ್ಸ್ 11 ಬಾರಿ ನಿಮ್ಮ ಮನಸ್ಸಿನಲ್ಲಿ, ಇಲ್ಲ ಜೋರಾಗೆ ಹೇಳಿ ಪರವಾಗಿಲ್ಲ, ಲಂ ಅಂತ ಹೇಳ್ಕೋಬೇಕು. ನಾನು ಇವಾಗ ಹೇಳ್ತಾ ಹೋಗ್ತೀನಿ, ಹಾಗೆ ಈ ಬೀಜಾಕ್ಷರಿ ಮಂತ್ರದಿಂದ ಈ ಚಕ್ರವನ್ನ ಆಕ್ಟಿವೇಟ್ ಮಾಡೋಣ ಫ್ರೆಂಡ್ಸ್. ಎಲ್ಲರೂ ಹೇಳ್ತಾ ಹೋಗಿ ಲಂ 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 ನಿಮ್ಮ ಮೂಲಾಧಾರ ಚಕ್ರ ಲೊಕೇಟ್ ಆಗಿರೋ ಭಾಗದಲ್ಲಿ ನಿಮಗೆ ವೈಬ್ರೇಷನ್ ಆಗ್ತಾ ಇದೆಯಾ ಅಂತ ಗಮನಿಸಿ. ಒಂದು ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ. ಹಾಗೆ ಆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗ್ತಿರೋದನ್ನ ಗಮನಿಸಿ. ಆ ಜಾಗದಲ್ಲಿ ನಿಮಗೆ ವೈಬ್ರೇಷನ್ ಆಗ್ತಾ ಇರಬಹುದು, ಪೇನ್ ಆಗ್ತಿರ್ಬಹುದು, ಅಲ್ಲಿ ಭಾರದ ಅನುಭವ ಅಥವಾ ಹಗುರ ಅನುಭವ ಅನ್ನಿಸ್ತಾ ಇರಬಹುದು, ಅಥವಾ ಚಕ್ರ ಸುತ್ತುವ ಅನುಭವ ಆಗ್ತಾ ಇರಬಹುದು. ಅದನ್ನೇ ಗಮನಿಸಿ. 1 ಮಿನಿಟ್ ಆ ವೈಬ್ರೇಷನ್ ನ ಫೀಲ್ ಮಾಡಿ. ಆ ಕೆಂಪು ಕಲರ್ 4 ದಳಗಳುಳ್ಳ ಚಕ್ರ ಈ ಚಕ್ರ ಏನಾದ್ರೂ ಬ್ಲಾಕ್ ಆಗಿದ್ರೆ ನಮ್ಮಲ್ಲಿ ಭಯ, ಆತಂಕ, ನಿಧಾನ ರೀತಿಯ ಕೆಲಸ ನಿರ್ವಹಿಸುವುದು, ತಿನ್ನೋದ್ರಲ್ಲಿ ಇಷ್ಟ ಇಲ್ಲದೆ, ದೇಹದ ರಚನೆಯಲ್ಲಿ ಅಸ್ವಸ್ಥತೆ, ಪ್ಯಾನಿಕ್ ಅಟ್ಯಾಕ್, ಚಿಂತೆ, ಅತಿಯಾಗಿ ಯೋಚಿಸೋದು, ದುಸ್ವಪ್ನಗಳು, ಕೋಪ, ಕ್ರೋಧ, ಭಾವನಾತ್ಮಕವಾಗಿ ಸಂಪರ್ಕ
ಇದೆಲ್ಲ ನಮ್ಮ ದೇಹದಲ್ಲಿ ತುಂಬಿರುತ್ತೆ. ಈಗ ಪ್ರತಿ ಉಸಿರು ತೆಗೆದುಕೊಳ್ತಾ ನಿಮ್ಮ ಮೂಲಾಧಾರ ಚಕ್ರವನ್ನ ಗಮನಿಸ್ತಾ ಅಲ್ಲಿಗೆ ಎನರ್ಜಿ ತುಂಬ್ತಿದ್ದೀರಾ. ಹಾಗೆ ಪ್ರತಿ ಉಸಿರನ್ನ ಆಚೆ ಹಾಕ್ತಾ ಅಲ್ಲಿರೋ ಬ್ಲಾಕೇಜಸ್ನೆಲ್ಲ ಆಚೆ ಹಾಕ್ತಾ ಇದ್ದೀರಾ ಅಂತ ಫೀಲ್ ಮಾಡಿ. ಪ್ರತಿ ಉಸಿರಿನ ಮೂಲಕ ಅಲ್ಲಿಗೆ ಎನರ್ಜಿನ ತಲುಪಿಸ್ತಾ ಇದ್ದೀರಾ. ಹಾಗೆ ಕಂಟಿನ್ಯೂ ಮಾಡಿ ಮೆಡಿಟೇಷನ್. ಮಾಡಿ ಪ್ರತಿ ನಿಮ್ಮ ಉಸಿರು ಆ ಮೂಲಾಧಾರ ಚಕ್ರಕ್ಕೆ ಎನರ್ಜಿನ ತುಂಬಾ ಇದೆ. ಹಾಗೆ ಉಸಿರನ್ನು ಬಿಡ್ತಾ ಅಲ್ಲಿರೋ ಬ್ಲಾಕೇಜಸ್ ಎಲ್ಲ ಆಚೆ ಬರ್ತಾ ಇದೆ. ಫೀಲ್ ಮಾಡಿ. ಆಳವಾಗಿ ಫೀಲ್ ಮಾಡಿ. ಈಗ ನಿಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗ್ತಾ ಅಲ್ಲಿರೋ ಬ್ಲಾಕೇಜಸ್, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಫೀಲಿಂಗ್ಸ್ ಎಲ್ಲನೂ ಆಚೆ ಹಾಕ್ತಿದ್ದೀರಾ. ಫೀಲ್ ಮಾಡಿ. ಮೂಳೆ ಸುತ್ತ ತುದಿಯ ಭಾಗದಲ್ಲಿ ಕೆಂಪು ಬಣ್ಣದ ಚಕ್ರ ಪ್ರಜ್ವಲಿಸ್ತಾ ಇದೆ. ಗಮನಿಸಿ. ಈಗ ಆ ಕೆಂಪು ಚಕ್ರದ ಪ್ರಜ್ವಲಿಸುತ್ತಾ ಭೂಮಿಯೊಂದಿಗೆ ಸಂಪರ್ಕವನ್ನ ಹೊಂದಿರುವುದನ್ನ ಗಮನಿಸಿ.
ಅಫರ್ಮೇಷನ್ಸ್ ಮನಸ್ಸಿನಲ್ಲಿ ಮಾಡ್ತಾ ಹೇಳ್ಕೊಳ್ಳಿ ಫ್ರೆಂಡ್ಸ್. ನಾನು ನನ್ನ ಕುಟುಂಬದೊಂದಿಗೆ ಸುರಕ್ಷಿತವಾಗಿದ್ದೇನೆ. ನಾನು ನನ್ನ ಕುಟುಂಬದೊಂದಿಗೆ ಸುರಕ್ಷಿತವಾಗಿದ್ದೇನೆ. ನಾನು ಈ ಬ್ರಹ್ಮಾಂಡದಲ್ಲಿ ಸುರಕ್ಷಿತವಾಗಿದ್ದೇನೆ. ನಾನು ಈ ಬ್ರಹ್ಮಾಂಡದಲ್ಲಿ ಸುರಕ್ಷಿತವಾಗಿದ್ದೇನೆ. ನಾನು ಆರ್ಥಿಕವಾಗಿ ಸುರಕ್ಷಿತವಾಗಿದ್ದೇನೆ. ನಾನು ಆರ್ಥಿಕವಾಗಿ ಸುರಕ್ಷಿತವಾಗಿದ್ದೇನೆ. ಹಾಗೆ ಈ ಕೆಂಪು ಚಕ್ರದ ಮೂಲಾಧಾರ ಚಕ್ರದ ನಿಮಗೆ ನಮ್ಮಲ್ಲಿನ ಗುರುಗಳನ್ನ, ಏಂಜಲ್ಸ್ ನ, ಆಸ್ಟ್ರಲ್ ಮಾಸ್ಟರ್ಸ್ ನ, ಪಿರಮಿಡ್ ಮಾಸ್ಟರ್ಸ್ ನ, ಪ್ರಕೃತಿ ಮಾತೆಯನ್ನ, ವಸುಂಧರ ಮಾತೆಯನ್ನ ಹಾಗೂ ಈ ಹೀಲಿಂಗ್ ಪ್ರಾಸೆಸ್ಗೆ ಯಾವೆಲ್ಲ ಹೈಯರ್ ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ ಅವರೆಲ್ಲರನ್ನು ಇನ್ವೈಟ್ ಮಾಡೋಣ. ಅವರೆಲ್ಲರನ್ನು ಇನ್ವೈಟ್ ಮಾಡ್ತಾ ನೆಕ್ಸ್ಟ್ ಅಫರ್ಮೇಷನ್ಸ್ ಹೋಗೋಣ. ನಾನು ಸ್ವತಂತ್ರ ಹಾಗೂ ಈ ಜಗತ್ತಿನಲ್ಲಿ ರಕ್ಷಿಸಲ್ಪಟ್ಟಿದ್ದೇನೆ. ನಾನು ಸ್ವತಂತ್ರ ಹಾಗೂ ಈ ಜಗತ್ತಿನಲ್ಲಿ ರಕ್ಷಿಸಲ್ಪಟ್ಟಿದ್ದೇನೆ. ನಾನು ಪ್ರತಿ ಕ್ಷಣ ಈ ಭೂಮಿಯೊಂದಿಗೆ ಸಂಪರ್ಕದಲ್ಲಿದ್ದು ಪ್ರತಿ ಕ್ಷಣವನ್ನ ಅನುಭವಿಸುತ್ತಿದ್ದೇನೆ. ನಾನು ಪ್ರತಿ ಕ್ಷಣ ಈ ಭೂಮಿಯೊಂದಿಗೆ ಸಂಪರ್ಕದಲ್ಲಿದ್ದು ಪ್ರತಿ ಕ್ಷಣವನ್ನ ಅನುಭವಿಸುತ್ತಿದ್ದೇನೆ. ನಾನು ಇರಬೇಕಾದ ಕ್ಷಣದಲ್ಲೇ ಇದ್ದೇನೆ. ನಾನು ಇರಬೇಕಾದ ಕ್ಷಣದಲ್ಲೇ ಇದ್ದೇನೆ. ನಾನು ವಿಕಿರಣ ಚೈತನ್ಯವನ್ನ ಹೊಂದಿದ್ದೇನೆ. ನಾನು ವಿಕಿರಣ ಚೈತನ್ಯವನ್ನ ಹೊಂದಿದ್ದೇನೆ. ಆ ಒಂದೊಂದು ಅಫರ್ಮೇಷನ್ಸ್ ಫೀಲ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಹೇಳ್ಕೊಳ್ಳಿ.
ಪ್ರತಿದಿನ ಬಲವಾಗಿ ಶಕ್ತಿಯುತವಾಗಿ ಎಚ್ಚರಗೊಳ್ಳುತ್ತೇನೆ. ನಾನು ಪ್ರತಿದಿನ ಬಲವಾಗಿ ಶಕ್ತಿಯುತವಾಗಿ ಎಚ್ಚರಗೊಳ್ಳುತ್ತೇನೆ. ನಾನು ಸಂತೋಷದ ಜೀವನವನ್ನ ನಡೆಸುತ್ತಿದ್ದೇನೆ. ನಾನು ಸಂತೋಷದ ಜೀವನವನ್ನ ನಡೆಸುತ್ತಿದ್ದೇನೆ. ನಾನು ಆರೋಗ್ಯವಂತ ಶಕ್ತಿಯುತ ದೇಹವನ್ನ ಹೊಂದಿದ್ದೇನೆ. ನಾನು ಆರೋಗ್ಯವಂತ ಶಕ್ತಿಯುತ ದೇಹವನ್ನ ಹೊಂದಿದ್ದೇನೆ. ಮಾಡಿ ನಿಮ್ಮ ಹೆಲ್ದಿ ಬಾಡಿನ, ಸ್ಟ್ರಾಂಗೆಸ್ಟ್ ಬಾಡಿನ, ಹ್ಯಾಪಿನೆಸ್ ನ ನಗಾಡ್ಕೊಂಡು ಈ ಅಫರ್ಮೇಶನ್ಸ್ ನ ಹೇಳ್ಕೋಬೇಕು ಫ್ರೆಂಡ್ಸ್. ನೀವೆಷ್ಟು ಹ್ಯಾಪಿ ಫೀಲ್ ಮಾಡ್ತಾ ಹೇಳ್ಕೊತೀರ ಅಷ್ಟು ಚೆನ್ನಾಗಿ ಚಕ್ರ ಆಕ್ಟಿವೇಟ್ ಆಗುತ್ತೆ. ಅಲ್ಲಿರೋ ಬ್ಲಾಕೇಜಸ್ ಎಲ್ಲ ಮಾರ್ಗ ಹೋಗುತ್ತೆ. ನನ್ನ ಸುತ್ತಲಿನ ಜನರಿಂದ ನಾನು ಪ್ರೀತಿ ಪಡುತ್ತೀನಿ ಮತ್ತು ಬೆಂಬಲವಾಗಿದ್ದೀನಿ. ನನ್ನ ಸುತ್ತಲಿನ ಜನರಿಂದ ನಾನು ಪ್ರೀತಿಸಲ್ಪಡ್ತೀನಿ ಮತ್ತು ಬೆಂಬಲವಾಗಿದ್ದೀನಿ. ನನ್ನ ದೇಹವು ಯಾವಾಗಲೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತದೆ. ನಾನು ದೈವಿಕ ಶಕ್ತಿಯಿಂದ ಕೂಡಿದ್ದೇನೆ. ನನ್ನ ದೇಹ ದೈವಿಕ ಶಕ್ತಿಯಿಂದ ಕೂಡಿದೆ. ನಾನು ನನ್ನ ಜೀವನದ ಅನುಭವಗಳಿಗೆ ಯಾವಾಗಲೂ ಸಿದ್ಧನಿರುತ್ತೇನೆ. ನಾನು ನನ್ನ ಜೀವನದ ಅನುಭವಗಳಿಗೆ ಯಾವಾಗಲೂ ಸಿದ್ಧನಿರುತ್ತೇನೆ. ಆಳವಾದ ಆಂತರಿಕ ಸ್ಥಿತಿ ಮತ್ತು ಶಾಂತಿ ನನ್ನಲ್ಲಿ ನೈಸರ್ಗಿಕವಾಗಿ ಬಂದಿದೆ. ತುಂಬಾ ಖುಷಿಯಾಗಿ ಫೀಲ್ ಮಾಡ್ತಾ ಹೇಳಿ ಇದನ್ನ. ಆಳವಾದ ಆಂತರಿಕ ಸ್ಥಿತಿ ಮತ್ತು ಶಾಂತಿ ನನ್ನಲ್ಲಿ ನೈಸರ್ಗಿಕವಾಗಿ ಬಂದಿದೆ. ಕಷ್ಟಕರ ಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ. ಕಷ್ಟಕರ ಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ. ನಾನು
ಎಲ್ಲಾ ಸಂದರ್ಭಗಳನ್ನು ಶಾಂತಿಯಿಂದ ವರ್ತಿಸುತ್ತೇನೆ. ನಾನು ಎಲ್ಲಾ ಸಂದರ್ಭಗಳಲ್ಲಿ ಶಾಂತಿಯಿಂದ ವರ್ತಿಸುತ್ತೇನೆ. ನಾನು ಶಕ್ತಿಯುತ ಭಾವನೆಯಿಂದ ಪ್ರತಿದಿನ ಎಚ್ಚರಗೊಳ್ಳುತ್ತೇನೆ. ನಾನು ಶಕ್ತಿಯುತ ಭಾವನೆಯಿಂದ ಪ್ರತಿದಿನ ಎಚ್ಚರಗೊಳ್ಳುತ್ತೇನೆ. ನಾನು ನನ್ನನ್ನ ಸಂಪೂರ್ಣವಾಗಿ ನಂಬಿದ್ದು ನನ್ನ ಜೀವನವನ್ನ ನಡೆಸುತ್ತೇನೆ. ನಾನು ನನ್ನನ್ನು ಸಂಪೂರ್ಣವಾಗಿ ನಂಬಿದ್ದು ನನ್ನ ಜೀವನವನ್ನ ನಡೆಸುತ್ತಿದ್ದೇನೆ. ನಾನು ನನ್ನ ಪರಿಸರದಲ್ಲಿ ಮತ್ತು ನನ್ನ ದೇಹದಲ್ಲಿ ಸುರಕ್ಷಿತವಾಗಿ ನೆಲೆಗೊಂಡಿದ್ದೇನೆ. ನಾನು ನನ್ನ ಪರಿಸರದಲ್ಲಿ ಮತ್ತು ನನ್ನ ದೇಹದಲ್ಲಿ ಸುರಕ್ಷಿತವಾಗಿ ನೆಲೆಗೊಂಡಿದ್ದೇನೆ. ಈಗ ನಿಮ್ಮ ಮೂಲಾಧಾರ ಚಕ್ರದ ಭಾಗವನ್ನ ಆಳವಾಗಿ ಗಮನಿಸಿ. ಈ ಧ್ಯಾನದ ಮೂಲಕ ನಾವು ನಮ್ಮ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡಿದ್ದು ಅಲ್ಲಿರೋ ಎಲ್ಲ ಜಾಗತಿಗೆ another 30 seconds ಮೆಡಿಟೇಷನ್ ಹಾಗೆ ಕಂಟಿನ್ಯೂ ಮಾಡಿ. ನಮ್ಮ ಈ ಧ್ಯಾನಕ್ಕೆ ಆಗಮಿಸಿದ ಆಸ್ಟ್ರಲ್ ಮಾಸ್ಟರ್ಸ್ಗೆ, ಪಿರಮಿಡ್ ಮಾಸ್ಟರ್ಸ್ಗೆ, ಏಂಜಲ್ಸ್ಗೆ ಹಾಗೂ ನಮ್ಮ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ, ಮೂಲಾಧಾರ ಚಕ್ರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ಇವತ್ತಿನ ಮೆಡಿಟೇಷನ್ನ ಇಲ್ಲಿಗೆ ಮುಗಿಸೋಣ. ನಿಧಾನವಾಗಿ ಎರಡೂ ಕೈಗಳನ್ನ ಎರಡು ಕಣ್ಣುಗಳ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನೋಡ್ತಾ ನಿಮ್ಮ ಕಣ್ಗಳನ್ನ ತೆಗಿರಿ. ಈ ನಮ್ಮ ಧ್ಯಾನಕ್ಕೊಂದು ದೊಡ್ಡ ಚಪ್ಪಾಳೆ. ಆ ಎನರ್ಜಿನ ಕ್ಲಾಪ್ ಮಾಡೋದ್ರ ಮೂಲಕ ಹೊರ ಹಾಕಿ. ಯಾರಿಗಾದ್ರೂ ತುಂಬಾ ಎನರ್ಜಿ ಫೀಲ್ ಆಗ್ತಾ ಇದ್ರೆ ನನಗ್ ಬೇಕಾದಷ್ಟು ಎನರ್ಜಿನ ನನ್ನ ಬಾಡಿಲಿ ತಗೊಂಡು ಉಳ್ದಿದ್ದ ಎನರ್ಜಿನ ನಾನು ನನ್ನ ಭೂಮಿ ತಾಯಿಗೆ ತಲುಪಿಸ್ತಿದ್ದೀನಿ ಅಂತ ಹೇಳ್ಕೊಳ್ಳಿ. ತುಂಬಾ ಬಾಡಿನಲ್ಲಿ ವೈಬ್ರೇಷನ್ ಆಗ್ತಾ ಇದ್ರೆ. ಓಕೆ, ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇತ್ತು. ಹೌದಾ? ಕೆಲವು ವರ್ಡ್ಸ್ಗಳು ಕೇಳ್ತಾ ಇರ್ಲಿಲ್ಲ. ಮ್ಯೂಸಿಕ್ ಹಾಕಿರೋದ್ರಿಂದನಾ? ಇಲ್ಲ ಇಲ್ಲ ಇಲ್ಲ, ನೆಟ್ಟದೇನೋ ಪ್ರಾಬ್ಲಮ್ ಇರ್ಬೇಕು ಅನ್ಸುತ್ತೆ. ಮಧ್ಯ ನನಗೆ ಹಂಗ ಒಂಚೂರು ಅನಿಸ್ತಾ ಇದೆ, words ಗೊತ್ತಿಲ್ಲ. ಇಲ್ಲ ಇಲ್ಲ, ಸ್ವಲ್ಪ ಬ್ರೇಕ್ ಇತ್ತು ಮಧ್ಯ. ಇನ್ಫಾರ್ಮೇಶನ್ ಹೇಳ್ಕೊಡ್ತಿದ್ರಲ್ಲ, ಅದೇನು ಅವಾಗ ವರ್ಡ್ಸ್ ಕೆಲಸ. ನಾನು ಹಿಂಗೆ ಬಂದು ಕಿವಿ ಕೇಳಿಸ್ಕೊತಾ ಇದ್ದೆ. ಯಾಕೋ ಇವತ್ತು ವಾಯ್ಸೇ ಕೇಳಿಸ್ತಿರ್ಲಿಲ್ಲ ಮೇಡಮ್. ಅದೇ ಅದೇ ಅದನ್ನೇ ಹೇಳ್ತಾ ಇದ್ದಾರೆ. ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಪ್ರಾಬಬ್ಲಿ. ಪ್ರಾಬ್ಲಮ್ ಅನ್ಸುತ್ತೆ. ಮತ್ತೆ ಫೇಸ್ ಕೂಡ ಕ್ಲಿಯರ್ ಬರ್ತಾ ಇರ್ಲಿಲ್ಲ. ನಾನಾಗ ಯಾಕಪ್ಪ ಅಂತ ಹಿಂಗ್ ಬಂದ್ನಲ್ಲ, ಆಗ ನೋಡ್ದೆ ಫೇಸ್ ಕೂಡ ನೆಟ್ವರ್ಕ್ ಸರಿ ಇಲ್ಲ ಮೋಸ್ಟ್ಲಿ. ಓಕೆ ಓಕೆ ದೀಕ್ಷಾ ಮೇಡಮ್, ಚೆನ್ನಾಗಿತ್ತಪ್ಪ. ಓಕೆ, ಥ್ಯಾಂಕ್ ಯು. ಒಂದೊಂದ್ ಚಕ್ರದ್ ಮಾಡಿಸ್ತೀರಾ? ಹೌದು ಹೌದು, ಈಗ ನೆಕ್ಸ್ಟ್ 7 days ಫುಲ್ ಚಕ್ರ ಸೀಲಿಂಗ್. ಈ ನೆಕ್ಸ್ಟ್ 7 days
ನಾವ್ ಈ ಲಿಂಕ್ ಫ್ರೆಂಡ್ಗೂ ಕೊಡ್ಬೋದಾ ವಿತ್ ಯೋರ್ ಪರ್ಮಿಷನ್? ಎಸ್ ಎಸ್ ಮ್ಯಾಮ್, ಪ್ಲೀಸ್ ಶೇರ್ ಮಾಡಿ. ಕೊಡ್ಬೋದಲ್ಲ? ಕೊಡಿ ಯಾ, ಕೊಡಿ. ಥ್ಯಾಂಕ್ ಅದು ಯು ಸೋ ಮಚ್. ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ ಅಂದ್ರೆ ಶೇರ್ ಮಾಡ್ಬೋದು. ಹಾ, ಯೂಟ್ಯೂಬ್ ಅಲ್ಲೂ ಹಾಕ್ತೀನಿ. ಬೇಕಂದ್ರೆ ಮೆಡಿಟೇಷನ್ಗೆ ಜಾಯಿನ್ ಆಗಕ್ಕೆ ಝೂಮ್ ಲಿಂಕ್ ಇದೆಯಲ್ವಾ, ಅದನ್ನು ಬೇಕಾದ್ರೆ ಶೇರ್ ಮಾಡಿ. ಕೊಡ್ಲಾ? ಅವರು ಹಾ, ತುಂಬಾ ಚೆನ್ನಾಗ್ ಮಾಡ್ತಾರೆ ಪಾಪ. ಓಕೆ ಜಸ್ಟ್ ಐ ಶೇರ್ ವಿತ್ ಹರ್. ಓಕೆ ಓಕೆ, ಮ್ಯಾಮ್, ಯು ಕ್ಯಾನ್ ಶೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಥ್ಯಾಂಕ್ ಯು, ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವ್ ಹೇಳ್ ನೀವ್ ಹೇಳಿದ್ರಲ್ಲ ಅಂತ ನಾನು ಒಬ್ರಿಗೆ ಶೇರ್ ಮಾಡಿದ್ದೆ ಮೇಡಮ್. ಹಾ ಹಾ, ಓಕೆ. ಅವ್ರು ಜಾಯ್ನ್ ಆಗಿದ್ದಾರೆ ಏನೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಮೇಡಮ್. ಹೌದಾ? ಆದ್ರೆ ವಾಯ್ಸ್ ಸ್ವಲ್ಪ ಕೇಳಿಸ್ತಿಲ್ಲ. ಪರ್ಮಿಷನ್ ಇದು ಹೇಳ್ಕೊಳಕ್ಕೆ. ನಂದು ಯೂಟ್ಯೂಬ್ ಅಲ್ಲಿ ಇದೆ, ಈ ಚಕ್ರದ್ದು. ಬೇಕಾದ್ರೆ ಅದು ಬೇಕಂದ್ರೆ ಅದು ಹಾಕ್ತೀನಿ, ಮಾಡ್ಕೊಳ್ಳಿ ಅವಾಗ. ಹೌದಾ? ಹಾಕಿ. ಹ್ಮ್. ಯಾವ್ದು ಚಾನೆಲ್ ಇದೆ? ಸ್ಪಿರಿಚುವಲ್? ದೀಕ್ಷಾ ಸ್ಪಿರಿಚುವಲ್. ಸೇಮ್ ಇದೆ. ಹಾ, ದೀಕ್ಷಾ ಅದ್ರಲ್ಲಿ. ಸ್ಪಿರಿಚುವಲ್ ವಾಚ್ ಮಾಡ್ತೇನೆ ಹ್ಮ್. ಮಾತ್ರ. ಎಸ್ ಸರಸ್ವತಿ ಮ್ಯಾಮ್ ಏನೋ ಹೇಳ್ತಿದ್ರಿ? ಯಾ, ನಾವು ಫ್ರೀ ಟೈಮ್ ಅಲ್ಲಿ ಹಾಕೊಂಡ್ ಮಾಡ್ಬೋದಲ್ವಾ ಮಾಡಿ ಅವಾಗ? ಮಾಡಿ ಮ್ಯಾಮ್, ನೀವು ಫ್ರೀ ಇರುವಾಗೆಲ್ಲ ಯಾ. ಕೇಳಿಸ್ಕೋಬಹುದು, ಹಾಕೊಂಡು ಮೆಡಿಟೇಷನ್ ಕುತ್ಕೊಳ್ಬಹುದು, ಮಾಡ್ಬೋದು, ಮೊದಲು ಅದನ್ನ ಕಲಿ, ಮೆಡಿಟೇಷನ್ ಇನ್ನೊಬ್ರು ಡಿಸ್ಟರ್ಬ್ ಮಾಡಿ. ಮಾಡಬಹುದು. ಓಕೆ. ಹ್ಮ್. ಫ್ರೀ ಆಗಿರುವಾಗೆಲ್ಲ ಮಾಡಿ. ಓಕೆ, ಶೋರ್. ಓಕೆ ಓಕೆ. ಶಶಿಕಲಾ ಮ್ಯಾಮ್ ಏನೋ ಹೇಳ್ತಾ ಇದ್ದಾರ, ಅನ್ಮ್ಯೂಟ್ ಮಾಡಿ. ಅಯ್ಯೋ, ಹಾ, ಹೇಳಿ ಮ್ಯಾಮ್. ನಿನ್ನೆ ಮಿಸ್ ಆಯ್ತಲ್ಲ ನನಗೆ. ಹಾ, ನಾನು ರಾತ್ರಿನೂ ಮಾಡ್ದೆ, ಮತ್ತೆ ಬೆಳಿಗ್ಗೆ ಮಾಡ್ದೆ ಓಕೆ ಕಂಫರ್ಟೇಬಲ್ ಆಗಿ. ಓಕೆ. ತುಂಬಾ ಚೆನ್ನಾಗಿತ್ತು. ಹೌದಾ? ಆ, ನೈಸ್. ಆ, ಸೂಪರ್. ಎಣ್ಣೆ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ರೇಟ್ ಆಯ್ತು ಅದು. ಹೌದು. ಖುಷಿ ಆಯ್ತು ಹ್ಮ್. ನನಗೆ ಅಂತ. ಅಂದ್ರೆ ನಿನ್ನೆದು ಅರ್ಧದಿಂದ ತುಂಬಾ ಬಂದಿದ್ದು ನಾನು. ಇತ್ತು. ಹಾ ಹಾ ಇವತ್ತು ಅಷ್ಟೇ ತುಂಬಾ ರೂಟ್ ಚಕ್ರ ತುಂಬಾ ವೈಬ್ರೇಟ್ ಆಗ್ತಾ ಇತ್ತು. ಹಾ, ಹೌದು, ವೈಬ್ರೇಷನ್ ನನಗೆ ಆಗತ್ತೆ. ಯಾವ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ, ನಾನು ಲೇಟ್ ಆಗಿ ಜಾಯಿನ್ ಆದ್ನಲ್ಲ. ಫಸ್ಟ್ ಇಂದ ಇದ್ರೆ ಅದು ನನಗೆ ಏನು ಪ್ರಾಸೆಸ್ ಆಗತ್ತೆ. ಎಕ್ಸ್ಪೀರಿಯನ್ಸ್ ಏನು ನನಗೆ. 7 o'clock ಜಾಯಿನ್ ಆಗ್ಬೇಕು ಬೇಗ. ಹೌದು. ಹ್ಮ್. ಓಕೆ ಅಲ್ಲೊಂದು ಕ್ಲಾಸ್. ಇವತ್ತಂತೂ ತುಂಬಾ ಇದು. ಓಕೆ. ಮತ್ತೆ ಇನ್ಯಾರಾದ್ರೂ ಶೇರ್ ಥ್ಯಾಂಕ್ ಯು ಮೇಡಮ್, ಮಾಡ್ತೀರಾ? ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಸುಶ್ವೇತಾ ಮಚ್. ಮ್ಯಾಮ್, ಸುಮಾ ಮ್ಯಾಮ್, ಥ್ಯಾಂಕ್ ಯು. ಮಂಗಳಾ ಮ್ಯಾಮ್. ಓಕೆಪ್ಪ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಟೈಮ್ ಶೇರ್ ಆಯ್ತಾ? ಮಾಡ್ತೀರಾ? ಇಲ್ಲ, ಇನ್ನ 6 minutes ಇದೆ. ಬೇಕಾದ್ರೆ ಏನಾದ್ರೂ ಕ್ವಶನ್ಸ್ ಇದ್ರೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬಹುದು. ಹ್ಮ್. ಅದೇ ವಿಡಿಯೋ ಕೇಳ್ಕೊತೀನಿ, ಏನೇನ್ ಡೌಟ್ಸ್ ಮ್ಯಾಮ್, ಏನು ಕೇಳೋದು ಏನಿಲ್ಲ, ವಿಡಿಯೋಸ್ ಹ್ಮ್. ನೋಡಿದ್ರೆ ಗೊತ್ತಾಗುತ್ತೆ. ಓಕೆ ನೀವು ಅದು ನಮ್ಮ ಬೀಜಾಕ್ಷರಿ ಮಂತ್ರ ಹೇಳ್ಕೊಟ್ರಿ. ಹೌದು. ಯಾ, ಇಟ್ಸ್ ವೆರಿ ಪವರ್ಫುಲ್ ಮಂತ್ರ. ಹ್ಮ್. ಹಾಗೆ ಏನಾದ್ರೂ ಒಂದು ಸೆಂಟೆನ್ಸ್ ಏನಾದ್ರೂ ಇರುತ್ತಾ? ಐ ಮೀನ್ ಅದನ್ನ ಜಾಗೃತ ಮಾಡಕ್ಕೆ ಏನಾದ್ರೂ ಇರುತ್ತಾ, ಅಂದ್ರೆ ಅಥವಾ ಇದು ಇಷ್ಟು ರೂಟ್ ಹೇಳ್ಕೊಂಡ್ರೆ ಚಕ್ರ ಸಾಕ? ಅಲ್ವಾ ಮ್ಯಾಮ್? ಸೊ ನಾನು ಇವಾಗ ಓಕೆ. ಅಫರ್ಮೇಶನ್ಸ್ ಎಲ್ಲ ಹೇಳ್ದೆ ನೋಡಿ. ಸೊ ಅದು ರೂಟ್ ಚಕ್ರಕ್ಕೆ ಸಂಬಂಧಪಟ್ಟಿದಂತಹ ಅಫರ್ಮೇಶನ್ಸ್. ನಾನು ಸೆಕ್ಯೂರ್ ಓಕೆ. ಆಗಿದ್ದೀನಿ, ಸೊ ನಾನು ಈ ಯೂನಿವರ್ಸ್ ಎಸ್. ಜೊತೆ ಸೆಕ್ಯೂರ್ ಆಗಿದ್ದೀನಿ, ಈ ಫ್ಯಾಮಿಲಿ ಜೊತೆ ಸೆಕ್ಯೂರ್ ಆಗಿದ್ದೀನಿ. ಇವಾಗ ರೂಟ್ ಹ್ಮ್. ಚಕ್ರ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಬರೀ ಆತಂಕ, ಭಯ, ಅತಿಯಾಗಿ ಯೋಚನೆ ಮಾಡ್ತಾ ಇರೋದು, ಬೇರೆಯವ್ರ ಜೊತೆ ಬ್ಲಾಕೇಜಸ್. ಮಾತಾಡೋದಿಲ್ಲ, ಹೌದು. ಬೇರೆಯವ್ರ ಜೊತೆ ಹೊಂದ್ಕೊಳ್ಳಲ್ಲ, ಸೇರ್ಕೊಳ್ಳಲ್ಲ, ಹಾ. ಮನೆಯಿಂದ ಆಚೆ ಬರಕ್ಕೆ ಕೆಲವರಿಗೆ ಭಯ, ಈ ತರದೆಲ್ಲ ಇರತ್ತೆ. ಸೊ ಯಾವಾಗ ನಾವು ಈ ಚಕ್ರನ ಆಕ್ಟಿವೇಟ್ ಮಾಡ್ತೀವಿ, ಆವಾಗ ನಾವು ಬೋಲ್ಡ್ ಆಗ್ತೀವಿ, ಚೆನ್ನಾಗಿ ಎಲ್ಲರ ಜೊತೆ ಬೆರಿತೀವಿ. ಮತ್ತೆ ಅಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟ ಇದು ಪೈಲ್ಸು, ಆ ತರ ಕಾಯಿಲೆಗಳು ಇರುತ್ತೆ ರೂಟ್ ಚಕ್ರ ಆಕ್ಟಿವೇಟ್ ಆಗಿಲ್ಲ. ಆರ್ಗನ್ಸ್ ಎಲ್ಲ ಕ್ಲೆನ್ಸ್ ಹಾ. ಆಗತ್ತೆ. ಹ್ಮ್. ಸೊ ಆರ್ಗನ್ಸ್. ಹಾಗಾಗಿ ಅದು ಯಾವಾಗ ಆಕ್ಟಿವೇಟ್ ಆಗುತ್ತೆ ಅವಾಗ ಇದ್ರಿಂದ ಎಲ್ಲ ನಾವು ಆಚೆ ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ನಾನೇ ಮಿಸ್ ಮಾಡ್ಕೊಂಡೆ ಒಂದು ಎಷ್ಟು ನಿಮಿಷ, 18 ನಿಮಿಷ ಅನ್ಸುತ್ತೆ, 18 16 ನಿಮಿಷ. ಓಕೆ. ಹೌದು ಅದು ಹೌದು. ಮೂಲಾಧಾರಕ್ಕೆ ಗಣಪತಿನೇ ಅಧಿಪತಿ ಏನೋ ಅಲ್ವಾ? ಯಾವುದು ಮ್ಯಾಮ್? ಇದಕ್ಕ ಮೂಲಾಧಾರ ಚಕ್ರಕ್ಕೆ ಗಣಪತಿ ಅಧಿಪತಿ ಅನ್ಸುತ್ತೆ. ಅಂದ್ರೆ ಇದು ನಾವು 5 ಎಲಿಮೆಂಟ್ಸ್ಗೆ ಕನೆಕ್ಟ್ ಮಾಡ್ತೀವಿ ಮ್ಯಾಮ್. ಹಾ. ಸೊ ಇದನ್ನ ಭೂಮಿಗೆ, ಈ ಚಕ್ರ ಬಂದು ಭೂಮಿಗೆ ಕನೆಕ್ಟ್ ಆಗಿರತ್ತೆ. ಸೊ ನಾವು ನೇಚರ್ ಜೊತೆ ಓಡಾಡೋದ್ರಿಂದ, ನೇಚರಲ್ಲಿ ಓಡಾಡೋದ್ರಿಂದ, ಪ್ರಕೃತಿ ಜೊತೆ ಮಾತಾಡೋದ್ರಿಂದ ಕೂಡ ನಮ್ಮ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೋಬಹುದು ನಾವು. ಹಾಗೆ ಗ್ರೀನ್ ಕಲರ್ ವೆಜಿಟೇಬಲ್ಸ್ ನ ಸೇವಿಸೋದ್ರಿಂದ ಕೂಡ ಹ್ಮ್. ಓಕೆ. ನಮ್ಮ ಮೂಲಾಧಾರ ಚಕ್ರ ಆಕ್ಟಿವೇಟ್ ಮಾಡ್ಕೋಬಹುದು.
ವೆರಿ ಆಮೇಲೆ ಇನ್ಫಾರ್ಮೇಟಿವ್. ರೆಡ್ ಕಲರ್ ಈಗ ಬೀಟ್ರೂಟ್, ಬೀಟ್ರೂಟ್, ಆ ತರ, ಆಪಲ್. ಪೊಮೊಗ್ರಾನೇಟ್, ಈ ತರದ್ದೆಲ್ಲ ಹ್ಮ್ ವೆಜಿಟೇಬಲ್ಸ್ ಫ್ರೂಟ್ಸ್ ನ ನಾವು ತಿನ್ನೋದ್ರಿಂದ ಕೂಡ ನಮ್ಮ ಈ ಚಕ್ರನ ಆಕ್ಟಿವೇಟ್ ಮಾಡ್ಕೋಬಹುದು. ಮೂಲಾಧಾರ ಚಕ್ರ. ಓಕೆ. ಹ್ಮ್. ನನಗೆ ಗೊತ್ತೇ ನಾನು ಇರಲಿಲ್ಲ ಅದ್ರ ಎಲ್ಲೋ ಬಗ್ಗೆ. ಒಂದ್ ಕಡೆ ಕೇಳಿದ್ದೆ ಮ್ಯಾಮ್, ಹಾ ಈ ಹಾ. ಗಣಪತಿ ಹಬ್ಬದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಗುಂಡಿ ಕೊಡೋದು ಅಂತಾರಲ್ಲ, ಹಿಂಗೆ ಹಿಡ್ಕೊಂಡು, ಹ್ಮ್. ಅವಾಗ್ಲೂ ಮೂಲಾಧಾರ ಆಕ್ಟಿವೇಟ್ ಆಗತ್ತೆ ಅಂತ ಕೇಳಿದ್ದೆ. ಹೌದು ಹೌದು. ಹಾ, ಈಗ ಮಕ್ಳಿಗೆ ಸ್ಕೂಲಲ್ಲಿ ಪನಿಷ್ಮೆಂಟ್ ಕೊಡ್ತಾ ಇದ್ರು, ಹೌದು. ಇವಾಗಿಲ್ಲ ಬಿಡಿ. ಮುಂಚೆ ಎಲ್ಲ ಹೌದು ಕೊಡ್ತಾ ಇದ್ರು ನೋಡಿ, ನಮ್ ಕಾಲದಲ್ಲಿ ಕಿವಿ ಹೌದು ಹಿಡ್ಕೊಂಡು ಹೌದು. ಹಾ. ಜಗ್ಬಿಟ್ಟು ಹಿಂಗೆ ಬಸ್ಕಿ ಮಸ್ತಿ ಹೊಡೀರಿ ಹೊಡಿಸ್ಬೇಕು, ಅಂತ. ಮಸ್ತಿ ಹೊಡಿಸ್ಬೇಕು. ಅವಾಗ್ಲೂ ಮೂಲಾಧಾರ ಆಕ್ಟಿವೇಟ್ ಆಗತ್ತೆ ಅಂತ ಹೌದು. ಹೇಳ್ತಾರೆ. ಮೊನ್ನೆ ಯಾರೋ ಹಾ. ಹೇಳ್ತಾ ಇದ್ರು. ಏನ್ ಹ್ಮ್ ಹೇಳೋದು ಹ್ಮ್. ಕರೆಕ್ಟ್ ಅದು, ಹಿಂದಿನ ಕಾಲದವ್ರದ್ದು ಕರೆಕ್ಟ್ ಅದು. ಮತ್ತೆ ಕಿವಿ ಹಿಂಡ್ತಾರಲ್ಲ, ಹಾ ಹಿಂದಿನ ಹಾ. ಕಾಲ ಹೌದು, ಜಾಸ್ತಿ ಕಿವಿ ಹಿಂಡ್ತಾ ಇದ್ರು. ಮೆಮೊರಿ ಕಿವಿ ಹಿಂಡಿದ್ರು ಚೆನ್ನಾಗಾಗತ್ತೆ. ಕೂಡ ಮೆಮೊರಿ ಇಂಪ್ರೂವ್ ಅದ್ರಲ್ಲೂ ಆಗುತ್ತೆ. ಆಕ್ಟಿವೇಟ್ ಆಗತ್ತೆ. ಅದ್ರಲ್ಲೂ ಸೈಂಟಿಫಿಕ್ ರೀಸನ್ ಇತ್ತು. ಸೈಂಟಿಫಿಕ್ ರೀಸನ್ ಇದೆ. ಬಟ್ ಇವಾಗ ಈಗ ಅದಕ್ಕೆ ಕಿವಿ ಮತ್ತೆ ಹಿಂಡಿದ್ರೆ ಶುಗರ್ ಅದು ಪೇರೆಂಟ್ಸ್ ಎಲ್ಲ ಬರ್ತಾರೆ. ಏನಕ್ಕ ಇವಾಗ ಕಿವಿ ಹಿಂಡಿದ್ರೆ ಪೇರೆಂಟ್ಸ್ ಎಲ್ಲ ಬರ್ತಾರೆ ಅಷ್ಟೇ. ಬರ್ತಾರೆ. ನೋ ಹೌದು. ಕಾರ್ಪೊರಲ್ ಡಿಫೆನ್ಸ್. ಇವಾಗ ಏನಿಲ್ಲ, ಏನು ಮಾಡಕ್ಕಾಗಲ್ಲ, ಹೌದು. ಏನು ಮಾತಾಡಂಗೆ ಈಗ ಇಲ್ವಲ್ಲ. ಅದಕ್ಕೆ ಗಂಡ್ ಮಕ್ಳಿಗೂ ಕಿವಿ ಚುಚ್ಚಿಸ್ತಾ ಇದ್ದಾರೆ. ಹ್ಮ್. ಈಗೆಲ್ಲ ನಮ್ಮಲ್ಲೆಲ್ಲ ಚುಚ್ಚಿಸ್ತಾ ಇದ್ದಾರೆ, ಈಗ ಮತ್ತೆ ಹೌದು ತುಂಬಾ ಹಾಕೋತಾ ಇದಾರೆ ಅದನ್ನ. ಹೌದು ಅದು ಹೌದು. ಆಕ್ಟಿವೇಟ್ ಆಗತ್ತೆ ಅಂತ ಕೇಳಿದೀನಿ. ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿ. Correct. ಎಸ್. ಓಕೆ ಓಕೆ ಮ್ಯಾಮ್. ಸರಿ ಆಯ್ತು. ಥ್ಯಾಂಕ್ ಯು ಇವತ್ತೆಲ್ಲ ಸೋ ಮಚ್. ಯಾರೆಲ್ಲ ಜಾಯ್ನ್ ಆಗಿದ್ರಿ ಎಲ್ಲರಿಗೂ ನನ್ನ ಧನ್ಯವಾದಗಳು. ದಿನ ಹೀಗೆ Thank you very ಜಾಯ್ನ್ much. ಆಗಿ ಜಾಸ್ತಿ ಮೆಡಿಟೇಷನ್ ಮಾಡೋಣ. 7 days ಓಕೆ, ಕಂಪ್ಲೀಟ್ ಆಗೇ ಖಂಡಿತ. ಹೋಯ್ತು ಹಾ, ಅಲ್ವಾ? ಥ್ಯಾಂಕ್ ಯು ಮೇಡಮ್. 7 days ಕಂಪ್ಲೀಟ್ ಆಗೋಯ್ತಾ? ಹಾ 7 ಹಾ, days ಆಗೋಯ್ತು. ನಾವು ಜಾಯ್ನ್ ಆಗಿದ್ದೆ ನಂಗೆ 2 days ಇಲ್ಲ ಮಂಗಳಮ್ಮ, ಹಾ 2 days ಇಲ್ಲ ನಮ್ಗೂ ನಿಮ್ಗೂನು. ಹೌದು. ಹಾ, ನಾನ್ ನಿನ್ನೆ ಕಳ್ಸಿದ್ದೆ ನಮ್ಗೆ ಗ್ರೂಪ್ ಅಲ್ಲಿ. ಗೊತ್ತಾಗ್ಲಿಲ್ಲಲ್ಲ. ನಾನ್ ಅಲ್ಲ, ನಿನ್ನೆ ಗ್ರೂಪ್ ಅಲ್ಲಿ ನಿನ್ನೆ ಇವತ್ತು ಮಾತ್ರ ಅಷ್ಟೇ ಗೊತ್ತಾಗಿದೆ. ಹೌದಾ? ಇಲ್ಲ. ಗ್ರೂಪ್ ಅಲ್ಲಿ ಹಾಕಿದ್ದೆ ನಾನು ಹ್ಮ್ ನಿನ್ನೆ ಎಲ್ಲಾದು ಫಸ್ಟ್ ಹೌದು. ಡೇ ಇಂದನು ಲಿಂಕ್ಸ್ ನ ಕಳ್ಸಿದ್ದೆ. ಥ್ಯಾಂಕ್ ಯು ಹೌದಾ? ಸುಮಾ ಮ್ಯಾಮ್. ಹಾಕಿದ್ದೀರಾ? ಥ್ಯಾಂಕ್ ಯು ಸುಮಾ ಮ್ಯಾಮ್. ಸರಿ, ಥ್ಯಾಂಕ್ ಯು. ಅಬ್ಸರ್ವ್ ಮ್ಯಾಮ್, ಮಾಡಿಲ್ವಾ, ಏನು ಅಂತ ಮೇಡಮ್, ಗೊತ್ತಾಗ್ಲಿಲ್ವಲ್ಲ. ನಿನ್ನೆದು ಎಲ್ಲಿ ಸಿಗ್ಬೋದು ನಮ್ಗೆ ಧ್ಯಾನದ್ದು? ಏನು ಮ್ಯಾಮ್? ಯೂಟ್ಯೂಬ್ ಅಲ್ಲಿ ಇದೆಯಾ? ಹಾ ನಿನ್ನೆದು ಯೂಟ್ಯೂಬ್ ಅಲ್ಲಿ ಇದೆ ಲಿಂಕ್ ಏನಿದೆ ನಿಮ್ದು? ಯೂಟ್ಯೂಬ್ದು ಲಿಂಕ್ ಏನಿದೆ? ಮ್ಯಾಮ್. ನೀವು ಸ್ಪಿರಿಚುವಲ್. ಸ್ಪಿರಿಚುವಲ್ ಆಲ್ಕಮಿನಲ್ಲಿ ಇದ್ದೀರಾ ಗ್ರೂಪ್ ಅಲ್ಲಿ? ಹೌದು, ಇದ್ದೀನಿ, ಅದ್ರಲ್ಲಿ ದಿನಾ ನಾನು ಇದೀವಿ. ಶೇರ್ ಮಾಡ್ತಾ ಇದ್ದೀನಿ ಲಿಂಕ್ಸ್ ನ. ಇದು ಮ್ಯಾಮ್ ಅದ್ರಲ್ಲಿ ಶೇರ್ ಮಾಡ್ತಿದ್ದೀರಾ? ಅದ್ರಲ್ಲಿ ಸಿಗುತ್ತೆ ನೋಡಿ. ಇವತ್ತೇ ಫಸ್ಟ್ ಬಂದಿರೋದು. ಹಾ ಮ್ಯಾಮ್, ಶೋರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಥ್ಯಾಂಕ್ ಯು ಯು. ಆಲ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಬಾಯ್ ಯು ಬಾಯ್. ಮಂಗಳಮ್ಮ. ಬಾಯ್ ಥ್ಯಾಂಕ್ಸ್ ದೀಕಾ ಮೇಡಮ್. ಬಾಯ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು. ಎಲ್ಲರಿಗೂ ಬಾಯ್. ಬಾಯ್.